ಫಿಫಾ ವಿಶ್ವಕಪ್ ಟೂರ್ನಿಯ ಇಂದಿನ ಪಂದ್ಯಗಳಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿವೆ. ಕೊನೆಯ ಕ್ಷಣದವರೆಗೂ ತೀವ್ರ ಕುತೂಹಲ ಕೆರಳಿಸಿದ್ದ ಪಂದ್ಯದಲ್ಲಿ ಸೆನೆಗಲ್ ತಂಡವನ್ನು 3-2 ಗೋಲುಗಳ ಅಂತರದಿಂದ ಮಣಿಸಿದ ಬೆಲ್ಜಿಯಂ ಫಿಫಾ ವಿಶ್ವಕಪ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಅಂದರೆ 16ರ ಘಟ್ಟ ಪ್ರವೇಶಿಸಿದೆ. ನಿಗದಿತ ಅವಧಿಯಲ್ಲಿ ಉಭಯ ತಂಡಗಳು ಸಮಬಲ ಸಾಧಿಸಿದ್ದರಿಂದ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ಸಾಕ್ಷಿಯಾಯಿತು. ಸಮಯ ಮುಕ್ತಾಯದ ಕೆಲವೇ ಸೆಕೆಂಡ್ಗಳ ಮುನ್ನ ಬೆಲ್ಜಿಯಂನ ಯೂರಿ ಟಿಲೆಮನ್ಸ್ ಅವರನ್ನ ಸೆನೆಗಲ್ ಆಟಗಾರ ಕೆಳಗೆ ಬೀಳಿಸುತ್ತಾರೆ. ಇದರಿಂದ ಬೆಲ್ಜಿಯಂಗೆ ಪೆನಾಲ್ಟಿಯ ಅವಕಾಶ ಸಿಗುತ್ತೆ. ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡಂತಹ ಟಿಲೆಮನ್ಸ್ ಚೆಂಡನ್ನ ಗೋಲು ಪೆಟ್ಟಿಗೆಗೆ ತಳ್ಳುವುದರ ಮೂಲಕ ತಂಡಕ್ಕೆ ಸ್ಮರಣೀಯ ಗೆಲುವು ತಂದುಕೊಡ್ತಾರೆ. ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ವಿರುದ್ಧ ಗೆದ್ದ ಅಮೆರಿಕ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಪಂದ್ಯದಲ್ಲಿ ಬೋಸ್ನಿಯಾ ತಂಡವನ್ನ 2-0 ಗೋಲುಗಳಿಂದ ಸುಲಭವಾಗಿ ಮಣಿಸಿದ ಅಮೆರಿಕ ವಿಶ್ವಕಪ್ ಇತಿಹಾಸದಲ್ಲಿ 2ನೇ ಸಲ ಈ ಹಂತದಲ್ಲಿ ಜಯ ಸಾಧಿಸಿದೆ. ಇನ್ನು ಪಂದ್ಯದ 45ನೇ ನಿಮಿಷದಲ್ಲಿ ಹಾಗೂ 81ನೇ ನಿಮಿಷದಲ್ಲಿ ಅಮೆರಿಕ ಗೋಲು ದಾಖಲಿಸುವ ಮೂಲಕ ಜಯದ ನಗೆಬೀರಿತು. ಆದರೆ ಬೋಸ್ನಿಯಾ ಯಾವುದೇ ಗೋಲು ಗಳಿಸುವಲ್ಲಿ ಸಾಧ್ಯವಾಗಲಿಲ್ಲ. ಜುಲೈ 6ರಂದು ನಡೆಯಲಿರುವ 16ರ ಘಟ್ಟದ ಪ್ರಮುಖ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಅಮೆರಿಕ ತಂಡಗಳು ಮುಖಾಮುಖಿಯಾಗುತ್ತೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.